ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸ್ವಲ್ಪ ದಿನಗಳಿಂದ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ವೈರಲ್ ಆಗ್ತಿರುವಂಥ ಒಂದು ಸೆನ್ಸೇಷನಲ್ ನ್ಯೂಸ್ ಅಂದರೆ ಕೇತನ್ ಮತ್ತು ಸಿಯಾರ ಒಂದು ಕೇಸ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ. ಏನಪ್ಪಾ ಅಂತ ಅಂದರೆ, ಸಿಯಾ ತಾನು ಎಂಗೇಜ್ಮೆಂಟ್ ಆದಂಥ ಹುಡುಗನ ಒಂದು ಅಂತ್ಯ ಕಾಣಿಸಿದ್ದು ರಿಯಲಿ ತುಂಬಾನೇ ಒಂದು ದೇಶಾದ್ಯಂತ ಶಾಕಿಂಗ್ ಆಗಂತ ಒಂದು ವಿಷಯ ಆಯಿತು. ಏನಾಕೆ ಒಂದು ಇಷ್ಟಪಡ್ತಿದ್ದಂಥ ಹುಡುಗನ ಜೊತೆ ಮದುವೆ ಆಗಲು ಬಯಸಿ ಪಾಪ ಏನೂ ಅರಿಯದಂತ ನಿಶ್ಚಿತಾರ್ಥ ಮಾಡಿಕೊಂಡಂತ ಕೇತನ್ನ ಪ್ರಪಾತಕ್ಕೆ ತಳ್ಬಿಡ್ತಾಳೆ. ಆಗ ಒಂದು ಕಂಡಂತ ದುರಂತ ಎಲ್ಲರಿಗೂ ಒಂದು ಶಾಕಿಂಗ್ ಆಯ್ತು. ಏನಪ್ಪಾ ಅಂದ್ರೆ ಅದು ಒಂದು ಆಕ್ಸಿಡೆಂಟ್ ಅನ್ನೋ ರೀತಿ ಇತ್ತು. ಬಟ್ ಕೇತನ್ನ ತಂಗಿ ಏನಿರ್ತಾಳೆ, ಆ ಒಂದು ಫ್ಯುನರಲ್ ಏನು ಅಂತ್ಯ ಸಂಸ್ಕಾರ ನಡೆಸುವ ಸಮಯದಲ್ಲಿ ಸಿಯಾ ಆತನ ಮನೆಗೆ ಹೋಗಿರ್ತಾಳೆ. ಆಗ ಕೇತನ್ನ ತಂಗಿ ಆಕೆಯನ್ನ ಸ್ವಲ್ಪ ಮಾತಾಡಿಸ್ತಾಳೆ. ಯಾಕೆ ಹೀಗಾಯ್ತು ಅಂತ. ಯಾಕಂದ್ರೆ ಟ್ರೆಕ್ಕಿಂಗ್ ಅನ್ನೋದು ಕೇತನ್ಗೆ ಕಾಮನ್ ಆಗಿರುತ್ತೆ. ತುಂಬಾ ಕಾಮನ್ ಆದಂತ ಇಷ್ಟು ವರ್ಷಗಳಿಂದ ಹೋಗಿ ಬರ್ತಿದ್ರು ಸಹ ಈ ರೀತಿ ಆಗಿದ್ದು. ಯಾಕಂದ್ರೆ ಲಾಸ್ಟ್ ಒಂದು 4 days ಬ್ಯಾಕ್ನು ಸಿಯಾ ನನ್ನ ಕಾಪಾಡಿದ್ಲು, ಇಲ್ಲಾಂದ್ರೆ ನಾನು ಪ್ರಪಾತಕ್ಕೆ ಬಿದ್ದು ಬಿಡ್ತಿದ್ದೆ, ಅಥವಾ ನನ್ನೊಂದು ಹಾವು ಬಂದಿತ್ತಂತೆ ಅಂತ ಈ ರೀತಿ ಒಂದು ಕೇತನ್ ಅವ್ರ ಮನೆಗೆ ಹೋಗಿರ್ತಾನೆ ಸಿಯಾನ. ಬಟ್ ಅದಾಗಿದ್ದು ಒಂದು 3 daysಗೆನೆ ಕೇತನ್ನು ಪ್ರಪಾತಕ್ಕೆ ಬಿದ್ದು ದುರಂತ ಅಂತ್ಯ ಕಾಣ್ತಾನೆ. ಇದು ಒಂದು ಎಲ್ಲರಿಗೂ ಆಕ್ಸಿಡೆಂಟ್ ಹಾಕೊಂಡ್ರು ಸಹ ಕೇತನ್ ತಂಗಿಗೆ ಒಂದು ಆಕ್ಸಿಡೆಂಟ್ ಅಲ್ಲ ಅನ್ನೋಂಥ ಒಂದು ಸಿಕ್ಸ್ತ್ ಸೆನ್ಸ್ ಹೇಳುತ್ತೆ. ಆಗ ಆಕೆ ಮಾಡೋದು ಒಂದೇ ಕೆಲಸ ಏನಪ್ಪಾ ಅಂತಂದ್ರೆ, ಈಕೆಯನ್ನ ಕೂರಿಸ್ಕೊಂಡು ಸ್ವಲ್ಪ ಮಾತಾಡ್ತಾಳೆ. ಸಿಯಾ ಸ್ವಲ್ಪ ಟೆನ್ಷನ್ ಮಾಡ್ಕೊಂತಾಳೆ. ಅವಳ ಒಂದು ಕೇಳುವ ಒಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಮಾಡೋಕ್ಕಾಗಲ್ಲ. ಆಗ ಈಕೆ ಅಬ್ಸರ್ವ್ ಮಾಡ್ತಾಳೆ. ಆಕೆ ಅವಳ ಮುಖದ ಒಂದು ಎಕ್ಸ್ಪ್ರೆಷನ್ ಕಂಡು ಹಿಡಿದುಕೊಂಡು ಅವ್ರ ತಂದೆ ಹತ್ರ ಹೋಗಿ, ಅಪ್ಪ ಇದು ಯಾಕೋ ಅನುಮಾನ ಬರ್ತಿದೆ, ಇದು ಆಕ್ಸಿಡೆಂಟಲ್ ಅಲ್ಲ, ದಯವಿಟ್ಟು ಒಂದ್ಸರಿ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಟ್ರೈ ಮಾಡಿ ಅಂತ ಹೇಳಿದಾಗ ಆತ ಕೇತನ್ನ ತಂದೆ ಹೋಗಿ ಪೊಲೀಸರ ಹತ್ರ ಹೇಳಿದಾಗ ಆಕೆ ಒಂದು CCTV ಫುಟೇಜ್ಗಳಾಗಿರ್ಬೋದು ಎಲ್ಲಾನು ತೆಗೆದು ನೋಡಿದಾಗ ಅನುಮಾನಾಸ್ಪದವಾಗಿರುತ್ತೆ. ಯಾಕೆ ಅಂತಂದ್ರೆ ಸಿಯಾಗೆ ಆಕೆ ಬಾಯ್ ಫ್ರೆಂಡ್ ಸಹ ಆ ಒಂದು ಪ್ಲೇಸ್ ಅಲ್ಲಿ ಇರ್ತಾನೆ. ಕಂಪ್ಲೀಟ್ ಆಗಿ ಫೇಸ್ ಮಾಸ್ಕ್ ಮಾಡ್ಕೊಂಡು ಆತ ಅಲ್ಲಿ ಇದ್ದಿದ್ದು ರಿಯಲಿ ಶಾಕ್ ಆಗುತ್ತೆ. ಯಾಕೆಂದ್ರೆ ಅಷ್ಟೊಂದು ಬಿಸಿಲಿರುತ್ತೆ, 30 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ ಆ ಕೋಟೆಯಲ್ಲಿ. ಈ ರೀತಿ ಓಡಾಡ್ತಿರುವಂತ ಅನುಮಾನಾಸ್ಪದ ವ್ಯಕ್ತಿ ಯಾರು ಅಂತ ಅವ್ರಿಗೆ ಒಂದು ಅನುಮಾನ ಬರುತ್ತೆ. ಹೀಗೆ ಒಂದು ಕೇಸ್ ಹಿಂದೆ ಹೋಗ್ತಾರೆ. ಆಗ ಒಂದೊಂದೇ ವಿಷಯ ಹೊರಗೆ ಬರ್ತಾ ಇರುತ್ತೆ. ಇಲ್ಲಿ ಸಿಯಾ ಮತ್ತು ಚೇತನ್ ಸೇರ್ಕೊಂಡು ಕೇತನ್ನ ಮೇಲಿಂದ ಕೆಳಗಡೆ ಬೀಳ್ಸಿರ್ತಾರೆ. ಹಾಗಾಗಿ ಆ ಕೇಸ್ ಆವಾಗ ಅವನ್ನ ಅರೆಸ್ಟ್ ಮಾಡಲಾಗ್ತದೆ. ಈಗ ಸ್ಟಿಲ್ ಅದು ಕೇಸ್ ನಡೀತಾ ಇದೆ. 1 ವೀಕಿಂದ ಸಾಕಷ್ಟು ಒಂದು ಇಂಪ್ರೂವ್ಮೆಂಟ್ಗಳು ನಡೀತಾ ಇದೆ. ಮತ್ತು ಪುಣೆ ಪೊಲೀಸರು ಏನಿದ್ದಾರೆ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಐ ವಿಟ್ನೆಸ್ ಅಂತ ಏನೂ ಇಲ್ಲ, ಮತ್ತು ಡಿಜಿಟಲ್ ವಿಟ್ನೆಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆಲ್ರೆಡಿ ಎಲ್ಲ ಡಿಲೀಟ್ ಆಗಿದೆ. ಮತ್ತು ತುಂಬಾ ಒಂದು ಕೋಡೆಡ್ ಅಲ್ಲಿ ಅವರು ಮೆಸೇಜ್ ಮಾಡಿರೋದ್ರಿಂದ, ಅಂದ್ರೆ ಚಾಟ್ ಮಾಡಿರೋದ್ರಿಂದ ಕೋಡ್ ವರ್ಡ್ಸ್ ಯೂಸ್ ಮಾಡಿದಾರಂತೆ. ಈವನ್ ಅದನ್ನ ಡಿಕೋಡ್ ಮಾಡ್ಲಿಕ್ಕೆ ಪೊಲೀಸರಿಗೂ ಸಹ ಸಮಯ ಬೇಕಾಗ್ತಿದೆ. ಈ ರೀತಿ ಕೇಸ್ ನಡೆಯುವಂತ ನಿಟ್ಟಿನಲ್ಲಿ ಸಿಯಾನ ಅವರ ಒಂದು ಮನೆಗೆ ಕರ್ಕೊಂಡ್ ಬಂದಿರ್ತಾರೆ ಒಂದು ಟ್ರಯಲ್ಗೋಸ್ಕರ. ಮತ್ತು ಅಲ್ಲಿ ಆಕೆಯ ಒಂದು ರೂಮ್ ನ ಪರಿಶೀಲಿಸ್ತಾರೆ. ಅದಾದ ನಂತರ ತಕ್ಷಣ ಹೊರಗಡೆ ಬರುವಾಗ ಸಿಯಾ ಆಬ್ವಿಯಸ್ಲಿ ಮೀಡಿಯಾ ಕಂಪ್ಲೀಟ್ ಆಗಿ ಅವರಿಂದನೇ ಇದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ ಕಂಪ್ಲೀಟ್ ಆಗಿ ಎಲ್ಲರೂ ಚಿತ್ತ ಆಕೆಯ ಮೇಲೆ ಇದೆ. ಹಾಗಾಗಿ ಅಲ್ಲಿ ಇಟ್ಕೊಂಡಿರುವಂತ ಒಂದು ಮೀಡಿಯಾಗೆ ಅವಳೊಂದು ಬ್ಯಾಡ್ ಅಬ್ಯೂಸ್ಡ್ ಸಿಗ್ನಲ್ ಕೊಡ್ತಾಳೆ. ಏನಪ್ಪಾ ಅಂದ್ರೆ ಫಿಂಗರ್ ತೋರಿಸ್ಬಿಟ್ಟು ಆ ಒಂದು ಹೊರಟೋಗ್ತಾಳೆ. ವೆರಿ ಮಚ್ ಆಟಿಟ್ಯೂಡ್ ಅಂಡ್ ಅದನ್ನ ತುಂಬಾನೇ ಒಂದು ಹೇಟ್ ಮಾಡ್ತಾ ಇದ್ದಾರೆ ಜನ. ಒಂಥರ ಬೆಂಕಿ ಕಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವಳು ತೋರಿಸಿದ ಆ ರೀತಿ ಒಂದು ಎಷ್ಟು ಆಟಿಟ್ಯೂಡ್, ಒಂದು ಪಶ್ಚಾತ್ತಾಪ ಇಲ್ಲ. ಆಕೆ ಒಪ್ಕೊಂಡಿದ್ದಾಳೆ, ಹೌದು ನಾನೇ ಮಾಡಿದ್ದು ಅಂತ. ಆದ್ರೂ ಸಹ ಪಶ್ಚಾತ್ತಾಪ, ಒಂದು ನೋವಿಲ್ಲ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಅಟ್ಲೀಸ್ಟ್ ಅವಳಿಗೊಂದು ಪಶ್ಚಾತ್ತಾಪ ಆಗಿರ್ಬೋದು ಏನಪ್ಪ ಅಂತ ಅಂದ್ಬಿಟ್ಟು. ಬಟ್ ನೋ, ಶಿ ಈಸ್ ಸ್ಟಿಲ್ ವೆರಿ ಆರೋಗ್ಯಂಟ್ ಅಂತ ಅನ್ನೋದು ಅದರಲ್ಲಿ ಗೊತ್ತಾಗ್ತಾ ಇದೆ. ವೆರಿ ಆಟಿಟ್ಯೂಡ್. ಆ ವಿಡಿಯೋಸ್ ನೋಡಿದಾಗ ಎಂಥವ್ರಿಗೂ ಒಂದು ಅವಳ ಮೇಲೆ ಒಂದು ಸಿಟ್ಟು ಬರುತ್ತೆ ಅಂತ ಹೇಳ್ಬೋದು. ಲಿಟ್ರಲಿ ಶಿ ಅಬ್ಯೂಸ್ಡ್ ಮೀಡಿಯಾ ಬೈ ಶೋಯಿಂಗ್ ದ ಫಿಂಗರ್ ಅಂತ ಹೇಳ್ತಾ ಇದ್ದಾರೆ. ಇದು ಮೀಡಿಯಾಗಷ್ಟೇ ಅಲ್ಲ, ಇಡೀ ಸೊಸೈಟಿಗೆ ಅವಳು ತೋರಿಸ್ದಂಗಿದೆ. ಯಾಕೆಂದ್ರೆ ನಾವೆಲ್ಲ ನೋಡ್ತಾ ಇದ್ವಿ, ಏನೇ ಒಂದು ತಪ್ಪು ಮಾಡಿದ್ರು ಆ ಪಶ್ಚಾತ್ತಾಪ ಇರೋದಿಲ್ಲ. ರೀಸೆಂಟ್ ಆಗಿ ನಾವು ನೋಡಿದ್ವಿ ಮೇಘಾಲಯ ಕೇಸು, ಅದರಲ್ಲೂ ಸಹ ಆಕೆಗೆ ಬೇಲ್ ಸಿಕ್ಕಿ ಆಕೆ ಹೊರಗಿದ್ದಾಳೆ. ಈ ರೀತಿ ಬೇಲ್ ಸಿಗುತ್ತೆ, ಆರಾಮಾಗಿರ್ಬೋದು ಅನ್ನುವಂಥ ಒಂದು ಇಂಟೆನ್ಷನ್ ಇರ್ಬೋದು. ಐ ಪ್ರೊಫೈಲ್ ಕೇಸ್ಗಳಲ್ಲಿ ಏನಾಗುತ್ತೆ ಅಂದರೆ, ಕೋಟಿಗಟ್ಟಲೆ ಕೊಟ್ಬಿಟ್ಟು ಲಾಯರ್ನ ನೇಮಿಸ್ಕೊಂತಾರೆ. ಅವ್ರು ಮಾಡಿರುವಂಥ ತಪ್ಪುಗಳನ್ನ ಮರೆಮಾಚಿ ಆರಾಮಾಗಿ ಹೊರಗೆ ಬಂದು ಇರ್ತಾರೆ. ಈ ರೀತಿ ಒಂದು 3 months ಆದ್ಮೇಲೆ ನಂಗೆ ಬೇಲ್ ಸಿಗುತ್ತೆ ಅನ್ನೋಂಥ ಒಂದು ಕಾನ್ಫಿಡೆಂಟ್ ಆಕೆಗಿರೋದ್ರಿಂದನೇ ಆಕೆಯ ಒಂದು ನಡವಳಿಕೆ ಇಷ್ಟೊಂದು ಆರೋಗ್ಯಂಟ್ ಆಗಿದೆ ಅಂತ ಹೇಳ್ಬೋದು. ಬ್ರೈನ್ ಮ್ಯಾಪಿಂಗ್ ನಾವು ಹೇಳ್ತಾ ಇರ್ತೀವಲ್ಲ, ಈವನ್ ಸೌಜನ್ಯ ಮ್ಯಾಟ್ರಲ್ಲೂ ಹೇಳ್ತಾ ಇರ್ತೀವಿ. ಆ ಕೇಸಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಸತ್ಯ ಅಂತೂ ಡೆಫಿನೆಟ್ಲಿ ಹೊರಗೆ ಬಿಡುತ್ತೆ. ಬಿಕಾಸ್ ಅವರ ಮನಸ್ಸಲ್ಲಿರುವಂಥ ಎಲ್ಲಾ ಸತ್ಯನೂ ಅವ್ರು ಹೊರಗೆ ಹೇಳ್ತಾರೆ. ಪಾಲಿಗ್ರಾಫಿಕ್ ಟೆಕ್ನಿಕ್ ಏನಿದೆ ಅದಕ್ಕೆ ಅವರು ಒಪ್ಕೊಳ್ಳೋದಿಲ್ಲ. ಆಕ್ಚುಲಿ ಅದಕ್ಕೆ ಆ ಪರ್ಸನ್ ಒಪ್ಕೊಳ್ಳೇಬೇಕಾಗುತ್ತೆ. ಚೇತನ್ ಹತ್ರನೂ ಕೇಳಿದ್ದಾರೆ, ಸಿಯಾ ಹತ್ರನೂ ಕೇಳಿದ್ದಾರೆ. ಬಟ್ ಅವರು ಇಬ್ರು ಅದಕ್ಕೆ ರಿಫ್ಯೂಸ್ ಮಾಡಿದ್ದಾರೆ, ಅದಕ್ಕೆ ಒಪ್ಕೊಂಡಿಲ್ಲ. ಅದು ಒಪ್ಕೊಂಡಿದ್ರೆ ಡೆಫಿನೆಟ್ಲಿ ಸತ್ಯ ಆರಾಮಾಗಿ ಹೊರಗೆ ಬರೋದು. ಬಟ್ ಈಗ ಏನಪ್ಪಾ ಅಂದ್ರೆ ಐ ವಿಟ್ನೆಸ್ ಇಲ್ಲ. ಇವರೊಂದು ಪೊಲೀಸ್ನ ಒತ್ತಡಕ್ಕೆ ನಿಜ ಹೇಳಿದ್ದಾರೆ ಆ ರೀತಿ. ಬಟ್ ಅವ್ರು ಕೃತ್ಯ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆಕೆಯ ಒಂದು ಲಾಯರ್ ವಾದಿಸ್ತಾ ಇದ್ದಾರೆ. ಇನ್ನು ಕೆಲವೊಂದು ಅವಳ ವಿಡಿಯೋಸ್ಗಳು ತುಂಬಾ ವೈರಲ್ ಆಗ್ತಿದೆ. ಒಂದು ಡ್ರಿಂಕ್ಸ್ ಮಾಡಿರುವಂಥ ವಿಡಿಯೋಸ್ಗಳಾಗಿರ್ಬೋದು. ಯಾಕಂದ್ರೆ ಅವ್ರ ತಾಯಿ ಹೇಳ್ತಾರೆ, ತುಂಬಾನೇ ನಮ್ಮ ಮಗಳು ಆ ರೀತಿ ಹ್ಯಾಬಿಟ್ಗಳಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅದಕ್ಕೂ ಒಂದು ಸಾಕ್ಷಿಯಾಗಿ ವಿಡಿಯೋಸ್ ವೈರಲ್ ಆಗಿದೆ. ಮತ್ತು ಚೇತನನು ಯಾರು ಅಂತಾನೆ ಗೊತ್ತಿಲ್ಲ ಅಂತ
ಅವ್ರ ತಾಯಿ ಹೇಳ್ತಾರೆ. ಬಟ್ ಆತನ ಜೊತೆ ಇರುವಂಥ ಕೆಫೆ ವಿಡಿಯೋಸ್ ಆಗಿರ್ಬೋದು, ಸ್ಟೇಡಿಯಂ ವಿಡಿಯೋಸ್ ಆಗಿರ್ಬೋದು, ಅದು ಸಹ ವೈರಲ್ ಆಗ್ತಾ ಇದೆ. ಸೊ ಇಷ್ಟು ಆಗಿದ್ದು ಮತ್ತು ಆಕೆ ಒಂದು ಚಾಟ್ ಸಹ ಒಂದು ಸ್ಕ್ರೀನ್ಶಾಟ್ ಎಲ್ಲ ಕಡೆ ವೈರಲ್ ಆಗ್ತಿದೆ. ಅಂದರೆ ನಡೀದೇ ಇರುವಂಥ ಮದುವೆಗೆ ನನ್ನ ಒಂದು ಆಧಾರ್ ಕಾರ್ಡ್ ಫೋಟೋ ಕಳಿಸು ಅಂದರೆ ಆಕೆ ಫ್ರೆಂಡ್ ಜೊತೆ ಚಾಟ್ ಮಾಡಿದ್ದಾಳೆ. ಬಿಕಾಸ್ ಅವ್ರೇನು ಒಂದು ವಿಮಾನ ನಾವು ಬುಕ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೊಂದು ಫೋಟೋ ಬೇಕಾಗಿರುತ್ತೆ, ಅಂದರೆ ಆಧಾರ್ ಕಾರ್ಡಿನ ಒಂದು ಫೋಟೋ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ನ ಅಂತ ಕಳಿಸಿದ್ದಾಳೆ. ಬಟ್ ಇದು ನಡೆಯದಂಥ ಒಂದು ಮದುವೆಗೆ ಬಟ್ ಸ್ಟಿಲ್ ನೀನು ಕಳಿಸ್ಲೇಬೇಕಾಗುತ್ತೆ ಅಂತ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ದಾಳೆ. ಸೊ ಆ ಒಂದು ಮೆಸೇಜ್ ಸಹ ವೈರಲ್ ಆಗ್ತಾ ಇದೆ ಮತ್ತು ಆಕೆಯ ಒಂದು ಸ್ನ್ಯಾಪ್ಚಾಟ್ ವಿಡಿಯೋಸ್ ಆಲ್ಸೋ ತುಂಬಾ ವೈರಲ್ ಆಗ್ತಾ ಇದೆ. ಅವಳೇ ತಪ್ಪು ಮಾಡಿದ್ರೆ ಅವಳನ್ನ ಶಿಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ರು. ಸೊ ಗ್ರೇಟ್. ಯಾಕಂದ್ರೆ ಅವ್ರಿಗೆ ಒಂದು ಆಬ್ಸೆನ್ಸ್ ಆಫ್ ಇದರಲ್ಲಿ ಇವಳು ಈ ರೀತಿ ಕೃತ್ಯ ಮಾಡಿರ್ಬೋದು. ಸೊ ಅವ್ರಿಗೇನು ಗೊತ್ತಿರುತ್ತೆ ಪಾಪ ಅಂತ ಅಂದ್ಬಿಟ್ಟು ನಾವು ಮಾತಾಡಿದ್ವಿ. ಬಟ್ ಸ್ಟಿಲ್ ಈಗ ಅವ್ರು ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾರೆ, ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮಗಳಿಗೆ ಮಾಡಿದಾಳೆ ಏನು ಸಾಕ್ಷಿ ಅಂತ ಕೇಳೋ ಅಂತ ಇದಕ್ಕೆ ಬಂದಿದ್ದಾರೆ. ಅಂದ್ರೆ ಅವಳು ಒಪ್ಕೊಂಡಿದ್ದಾಳೆ ಅಂದ್ರೂ ಲಾಯರ್ನ ಒಂದು ಸಪೋರ್ಟ್ ಇರುತ್ತಲ್ಲ, ಹಾಗಾಗಿ ಕಂಪ್ಲೀಟಾಗಿ ಉಲ್ಟಾ ಹೊಡೆದಿದ್ದಾರೆ. ಸೊ ಈಗ ಅವರು ಹೇಳ್ತಾ ಇರೋದು ಆಕೆ ಮಾಡೇ ಇಲ್ಲ, ಮಾಡಿದ್ರೆ ಪ್ರೂವ್ ಆಗಲಿ, ಅವ್ರು ಮಾಡೇ ಇಲ್ಲ ಅನ್ನೋ ರೀತಿ. ಮತ್ತು ಆಕೆ केतन जी ने 4 महीने में बहुत प्यार दिया। मम्मी जी पापा जी जितना मेरा साहिल भी मुझे प्यार नहीं देता था उतना उन्होंने प्यार दिया मुझे। कि बेटी पर ही आरोप लग रहा है उनकी हत्या का। वो तो जांच पड़ताल के बाद पता चलेगा कि क्या हुआ क्या नहीं हुआ, तो भगवान ही बता सकते हैं, क्योंकि उस टाइम पे ना तो हम मौजूद थे ना और कोई मौजूद जो भी था। ತೋರಿಸಿದಂಥ ಒಂದು ಸೈನ್, ಅಬ್ಯೂಸ್ ಸೈನ್ ಏನಿರುತ್ತೆ ಅದು ಕೇವಲ ಆಕೆಗೆ ಕಾರಿಂದ ಇಳಿಯುವಾಗ ಪೊಲೀಸ್ ಜೀಪಲ್ಲಿ ಹೊಡ್ತಾ ಬಿದ್ದಿದೆ, ಹಾಗಾಗಿ ಆಗಿ ತೋರಿಸಿದಾಳೆ ಅಂತ ಅಂದ್ಬಿಟ್ಟು ಅವರಪ್ಪ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸೊ ಇದೇ ಅಲ್ಲ ಕುರುಡು ಪ್ರೀತಿ ಅನ್ನೋದು ರಿಯಲಿ ಶಾಕ್ ಆಗ್ತಿದೆ. ಆ ತಂದೆ ತಾಯಿಯ ಒಂದು ಮೈಂಡ್ ಸೆಟ್ ಆ ರೀತಿ ಇರೋದ್ರಿಂದನೇ ಮಗಳು ಇಂಥ ಕ್ರೈಮ್ ಮಾಡಿದಾಳೆ ಅನ್ನೋದು ಎಲ್ಲರ ಒಂದು ಕಮೆಂಟ್ಸ್ಗಳಾಗಿದೆ. ಈ ರೀತಿ ಬ್ಯಾಡ್ ಗೆಸ್ಚರ್ ತೋರಿಸೋದು ಯಾವ ಒಂದು ಸೌಜನ್ಯತೆ ಅವಳಿಗಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಕಾನೂನು ತುಂಬಾನೇ ವೀಕ್ ಆಗಿದೆ. ಏನಂದ್ರೆ ಭಾರತ ದೇಶದಲ್ಲಿ ಒಂದು ಏನ್ ನಾವು ಒಂದು ಕೇಸ್ಗಳು ಎಂತ ತಪ್ಪೆ ಮಾಡಿದ್ರು ಅದು ಒಂದು ಐ ವಿಟ್ನೆಸ್ ಇಲ್ಲ, ಅಥವಾ ಐ ವಿಟ್ನೆಸ್ಗಳಿಗೂ ದುಡ್ಡು ಕೊಟ್ಬಿಟ್ಟು ಅದನ್ನು ಬೇಕಾದ್ರೆ ಮುಚ್ಚಾಕ್ತಾ ಇದ್ದಾರೆ. ಸೊ ಈ ರೀತಿ ಒಂದು ಈಸಿಯಾಗಿ ಕ್ರಿಮಿನಲ್ ತಪ್ಪಿಸ್ಕೊಳ್ತಾ ಇರೋದ್ರಿಂದ ಪ್ರತಿಯೊಬ್ಬ ಕ್ರಿಮಿನಲ್ ಇಷ್ಟೊಂದು ಧೈರ್ಯವಾಗಿ ಓಡಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಮತ್ತು ಇನ್ನಷ್ಟು ಕೃತ್ಯಗಳು ನಡೀತಾನೆ ಇದೆ. ನಾವು ನೋಡ್ತಾ ಇದ್ವಿ ಫಿಯಾನ್ಸಿನ ಅಥವಾ ಹಸ್ಬೆಂಡ್ನ ಮತ್ತು ಲವರ್ಗಳನ್ನ ಈ ರೀತಿ ಅವ್ರ ಅಂತ್ಯ ಕಾಣಿಸ್ಬಿಡ್ತಾರೆ, ಯೋಚನೆ ಮಾಡಲ್ಲ. ಸೊ ಏನಪ್ಪ ಅಂದರೆ ಎಲ್ರಿಗೂ ಏನು ರಿಕ್ವೆಸ್ಟ್ ಮಾಡಿ, ನಿಮ್ಗೆ ಇಷ್ಟ ಇಲ್ವಾ ದೂರ ಹೋಗಿ, ಅದು ಬಿಟ್ಬಿಟ್ಟು ಒಂದು ಜೀವನ ತೆಗೆಯೋದು ಅಥವಾ ಆ ಕುಟುಂಬಕ್ಕೆ ಅನ್ಯಾಯ ಮಾಡುವಂಥ ಒಂದು ರೈಟ್ಸ್ ಯಾರಿಗೂ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಕಾನೂನಿಗೆ ಭಯನೇ ಪಡ್ತಾ ಇಲ್ಲ ಅನ್ಸುತ್ತೆ ನನಗಂತೂ ಕ್ರಿಮಿನಲ್ಸ್. ಸದ್ಯಕ್ಕೆ ಪೊಲೀಸವರು ಇನ್ನೂ ಸ್ವಲ್ಪ ದಿನ ಅವರನ್ನು ಕಸ್ಟಡಿಗೆ ಬೇಕು ಅಂತ ಕೇಳಿದ್ರು ಸಹ ಹೇಗೋ ಕೋರ್ಟಿಂದ ಅವ್ರಿಗೆ ಸದ್ಯ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಅವರು ಈಗ ಯರವಾಡ ಸೆಂಟ್ರಲ್ ಜೈಲ್ ಪುಣೆ, ಸೊ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಸೊ ಈಗ ಅವರು ಸದ್ಯಕ್ಕೆ ಚೇತನ್ ಮತ್ತು ಸಿಯಾ ಜೈಲಲ್ಲಿ ಇದ್ದಾರೆ. ಸಿಯಾಗೆ ಒಂದೇ ಪ್ರಶ್ನೆ ಏನಪ್ಪ ಅಂದರೆ, ಮದುವೆ ಇಷ್ಟ ಆಗಿಲ್ಲ ಅಂತಂದರೆ ಬಿಟ್ಟೋಗ್ಬೋದಿತ್ತು, ಅದು ಬಿಟ್ಟು ಈ ರೀತಿ ಪ್ರಾಣ ತೆಗೆಯುವಂಥ ಒಂದು ಸಂಚು ಮಾಡಿ ಒಳ್ಳೆಯೊಳಾಗಿ ಈ ರೀತಿ ಆ್ಯಕ್ಟ್ ಮಾಡಿ ಇವತ್ತಿನ ದಿನ ಸಿಕ್ಕಾಕೊಂಡ್ಲು. ಅಟ್ಲೀಸ್ಟ್ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿದ್ರೆ ಆತ ಕೇತನ್ ತನ್ನ ಮನೆಯ ಮಗನಾಗಿ ಉಳ್ಕೊಳ್ತಾ ಇದ್ದ. ಕೇತನ್ನ ಸಾವಿನ ಆಘಾತದಲ್ಲಿದ್ದ ಮನೆಯವರಿಗೆ ಅವರ ತಾತ ಸಹ, ಕೇತನ್ ಅವರ ತಂದೆ ಸಹ ತೀರ್ಕೊತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಸೊ ಅಷ್ಟೊಂದು ನೋವನ್ನು ಉಂಟಾದರೆ ಅಂತ ಹೇಳ್ಬೋದು. ಇಷ್ಟು ಸಂತೋಷದಂಥ ಒಂದು ಸಂಸಾರಕ್ಕೆ ಈಕೆ ಬಂದು ಅವರ ಸಂತೋಷನ ಕಿತ್ಕೊಂಡು ಹೋಗಿದ್ದು ಇದು ಯಾವ ನ್ಯಾಯ? ಸೊ ನ್ಯಾಯಾಂಗದಲ್ಲಿ ಅವಳಿಗೆ ತಕ್ಕವಾದಂಥ ಶಿಕ್ಷೆ ಆಗಲೇಬೇಕು. ಸೊ ಇದೇ ಒಂದು ಎಲ್ಲರ ಆಗ್ರಹ ಆಗಿದೆ. ಇಷ್ಟ ಇಲ್ವಾ ದೂರ ಹೋಗಿ, ಅದು ಬಿಟ್ಬಿಟ್ಟು ಒಬ್ಬರ ಸಂತೋಷನ ಕಿತ್ಕೊಳ್ಳೋದು ಅಥವಾ ಒಬ್ಬರ ಜೀವವನ್ನು ತೆಗೆಯುವಂಥ ರೈಟ್ಸ್ ಯಾರಿಗೂ ಇಲ್ಲ. ಆ ಭಯ ಪ್ರತಿಯೊಬ್ಬ ಕ್ರಿಮಿನಲ್ಲೂ ಉಟ್ಕೋಬೇಕು. ಸೊ ಈ ಒಂದು ಥಾಟೇ ಅವರಿಗೆ ಬರಬಾರ್ದು, ಅಂದರೆ ಅಮಾಯಕರ ಒಂದು ಜೀವ ತೆಗೆಯುವಂಥ ಥಾಟೇ ಕ್ರಿಮಿನಲ್ಸ್ಗೆ ಬರಬಾರ್ದು. ಅಂಥ ಒಂದು ದೊಡ್ಡ ಶಿಕ್ಷೆ ಈಕೆಗೆ ಆಗಬೇಕು ಮತ್ತು ಈಕೆಯ ಬಾಯ್ ಫ್ರೆಂಡ್ಗೆ ಆಗಬೇಕು. ಮಾಡಿ ಸಿಯಾಳ ಈ ಒಂದು ಆಟಿಟ್ಯೂಡ್ ನಿಮಗೇನು ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ಒಂದು ಕೇಸ್ನ ಒಂದು ಅಪ್ಡೇಟ್ಗೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜಸ್ಟಿಸ್ ಫಾರ್ ಕೇತನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.